ಅದೇ ಕಾಲಕ್ಕೆ ನಾವು ಸ್ವತಂತ್ರವಾಗಿ ಗೆಲ್ಲಬಲ್ವಿ ಅನ್ನೋಂಥ ಮೆಸೇಜನ್ನು ಹೈಕಮಾಂಡಿಗೆ ತಿಳಿಸ್ತಾ ಇದ್ದಾರೆ. ಯಾಕಂದ್ರೆ ಈಗ ಉದಾಹರಣೆ ಹೇಳಿ ನಿಮಗೆ ಈಗಾಗಲೇ ಸಿದ್ದೇಶ್ವರ ಅವ್ರು ಹಿಂದಿದ್ದಂಥವ್ರು ಯಾರು, ಕುಮಾರಸ್ವಾಮಿಗಳು, ಅವರು ಕುಮಾರಸ್ವಾಮಿ ಕ್ಯಾಂಡಿಡೇಟು, ಮೂಲತಃ JDS ಅವರು, ಇವರು ಶ್ರೀನಿವಾಸ್ ಅವರು. ಹೀಗಾಗಿ ಶ್ರೀನಿವಾಸ್ ಮತ್ತು ಅವ್ರ ತಂದೆಯವರು. ಹೀಗಾಗಿ ಇದೇನು ಸೋಲು ಏನಾಗಿಬಿಟ್ಟಿದಪ್ಪ ಅಂತಂದ್ರೆ ಯಡಿಯೂರಪ್ಪನವರ BJPಯಲ್ಲಿ ವಿರೋಧಿಗಳಿಗೆ ಹಿಂಬಡಿದ. ಹಾಗಾಗಿ ಸಹಜ ಮತ್ತೊಮ್ಮೆ ನಮ್ಮ ಹೈಕಮಾಂಡ್ BJP ಹೈಕಮಾಂಡ್ ಇದ್ದಿದ್ದು ಇಲ್ಲಪ್ಪ ಯಡಿಯೂರಪ್ಪ ಇರಲೇ ಕರ್ನಾಟಕದಲ್ಲಾದ್ರೆ ಗೆಲ್ಲೋದು ಭಾಳ ಕಷ್ಟ, ಮತ್ತು ದಕ್ಷಿಣದಲ್ಲಂತೂ ಗೆಲ್ಲೋದು ಅಸಾಧ್ಯ ಅಂತ ಅನಿಸದವ್ರಿಗೆ. ಯಾಕಂದ್ರೆ SIR ಮಾಡಿದರು, ವಿಶೇಷವಾಗಿ EVM ಬಳಸ್ಕೊಂಡ್ರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಮುಂದೆ ಆನಂತರ ತಾವು ಬೇಕಾದಂಥ ಕಮಿಷನರ್ಗಳು ನೇಮಿಸ್ಕೊಂಡ್ರು, ಎಲೆಕ್ಷನ್ ಕಮಿಷನರು. ಆದರೂ 2 ರಾಜ್ಯಗಳಲ್ಲಿ ಗೆಲ್ಲಕ್ಕಾಗಿಲ್ಲ ದಕ್ಷಿಣದಲ್ಲೇ. ಮತ್ತು ಆಂಧ್ರದಲ್ಲಂತೂ ಒಂದಿಷ್ಟು ಹೆಜ್ಜೆ ಹಾಕಿದ್ದೀವಿ. ಆದರೆ ಅಲ್ಲಿ ನಾಯ್ಡು ಅಷ್ಟು ಸುಲಭದ ಮನುಷ್ಯ ಅಲ್ಲ, ತಮ್ಮ ಸೇಫ್ಟಿ ಅಂತ ಮಾಡ್ಕೊಂಡು ಹೊರಟಿದ್ದಾರೆ. ಇನ್ನು ಉಳಿದು ತೆಲಂಗಾಣದಲ್ಲೂ ಸಹಿತ ಕಷ್ಟ ಅದ ಗೆಲ್ಲುವುದು ಅನ್ನೋದು ಈಗ ಗೊತ್ತಾಗಿದೆ ಹೈಕಮಾಂಡ್ಗೆ. ಅದಕ್ಕೆ ಯಡಿಯೂರಪ್ಪನವ್ರು ಹಿಡ್ಕೊಂಡು ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗ್ಯಾವ. ಹೀಗಾಗಿ ನಮ್ಮ ಯತ್ನಾಳರಿಗೆ ಇದೊಂದು ರೀತಿಯಿಂದ ಭಾಳಷ್ಟು ಹಿಂಬಡ್ತಿ ಬೆಳೆದಂಗೆ ಆಗ್ಯದ. ಅದ್ರ ಜೊತೆಗೆ ಇನ್ನೂ ಅವ್ರು ಬಿಟ್ಟಿಲ್ಲ ಸ್ವಭಾವವನ್ನು. ಅದರಲ್ಲೂ ಈ ದೊಡ್ಡ ಫಂಕ್ಷನ್ ಮಾಡಲಿಕ್ಕೆ ಹೊರಟಿದಾರಲ್ಲ ಇವರು ಯಡಿಯೂರಪ್ಪನವರು, ಅದರ ಬಗ್ಗೆ ಏನು ಸಣ್ಣದಾಗಿ ಒಂದಿಷ್ಟು ಮಾತಾಡಿದ್ದಾರೆ. ಅದು ಮಾತಾಡೋದು ನಾಳೆಗೆ ಒಳ್ಳೇದಿದ್ರೆ ನಾಳೆಲ್ಲ ಒಳ್ಳೇದು ಅಂತ ಒಂದು ಮಾತದ, ಅದನ್ನು ಮಾಡ್ತಾ ಇಲ್ಲ. ನಾಳೆಗೆ ಬಿಡ್ತಾ ಇದ್ದಾರೆ. ಹಾಗೆ ಯಡಿಯೂರಪ್ಪರ ವಿರೋಧ ಭಾವನೆ ಬೆಳೆಸ್ಕೊಳ್ತಾ ಇದ್ದಾರೆ. ಅಜನವಾಗಲಿ ಅದ ಬೈಗಳದಿಂದ ಟೀಕೆಯಿಂದ ಅದು ಮತ್ತು ಇನ್ನುಳಿದ್ರಿಂದ ಯಡಿಯೂರಪ್ಪರು ಬೆಳೀತಾ ಇದ್ದಾರೆ ವಿನ ಯತ್ನಾಳ್ ಕೆಳಕ್ಕೆ ಇಳಿತಾ ಇದ್ದಾರೆ. ಅದೇ ಕಾಲಕ್ಕೆ ಪಕ್ಷದ ಹಿಡಿತನೂ ಯಡಿಯೂರಪ್ಪರು ಜೋರಾಗ್ತಾ ಇದೆ. ವಿಜಯೇಂದ್ರ ಅವರು ನಿಶ್ಚಿತವಾಗಿಯೂ